ಪ್ರೈಸ್ ಲಾರ್ಡ್, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ, ಸಮಯ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಉಪಕಾರ, ಪ್ರೀತಿ, ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆ 10ನೇ ಅಧ್ಯಾಯ 11ರಿಂದ. ಕೀರ್ತನೆ 10ನೇ ಅಧ್ಯಾಯ 11ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆವರೆಗೆ ನಾವು ತಿಳ್ಕೊಂಡಿದ್ದೇವೆ, ಈ ಗರ್ವಿಷ್ಠರು, ಅಹಂಕಾರಿಗಳು ಏನು ಮಾಡ್ತಾರೆ ಅಂದರೆ, ಏನು ಮಾಡಿದರೂ ಕೂಡ ದೇವರು ನಾವು ಮಾಡಿದ್ದೇ ಸರಿ, ನಮ್ಮನ್ನು ಬಿಟ್ಟು ಏನು ಮಾಡಲಾಗದು, ನನ್ನಂಥವ್ರು ಯಾರೂ ಇಲ್ಲ ಅಂತೇಳಿ ಭಾಳ ಗರ್ವ ಅಹಂಕಾರದಲ್ಲಿ ಮಾತಾಡ್ತಾರೆ. ಆದರೆ ದೇವರವರನ್ನು ಸಮಯ ಬಂದಾಗ ಕೆಳಗಡೆ ದಬ್ಬುತ್ತಾರೆ. ಆಮೇಲೆ ಅವರಿಗೆ ಹೇಳೋಕ್ಕಾಗೋದಿಲ್ಲ, ಬಹಳ ಶಿಕ್ಷೆಗೆ ಅವರು ಒಳಪಡಬೇಕಾಗ್ತದೆ ಅಂತೇಳಿ. ಈಗ 11ನೇ ವಚನ 10-11. ಆ ದುಷ್ಟನು ತನ್ನೊಳಗೆ ದೇವರು ಇವನನ್ನು ಬಿಟ್ಟು ವಿಮುಖನಾಗಿದ್ದಾನೆ, ಆತನು ನೋಡುವುದೇ ಇಲ್ಲ ಅಂದುಕೊಳ್ಳುತ್ತಾನೆ ಅಂತ ದೇವರ ನಮಗೆ ಸ್ತೋತ್ರ. ಹಾಗೆ ಮತ್ತು ಅವರು ಏನು ಯೋಚನೆ ಮಾಡ್ತಾರೆ, ಇವರು ಕಷ್ಟ, ಸಂಕಟ, ದುಃಖದಲ್ಲಿದ್ದಾಗ ಈ ಬಡವರ ಬಗ್ಗೆ, ನಿರ್ಗತಿಗರ ಬಗ್ಗೆ, ಅನಾಥರ ಬಗ್ಗೆ ದೇವರು ಇವರ ಸಂಗಡ ಇಲ್ಲಪ್ಪ, ಇದ್ದರೆ ಅವರಿಗೆ ಯಾಕೆ ಹೀಗಾಗಬೇಕಿತ್ತು, ಖಂಡಿತವಾಗಿ ದೇವರವರ ಕಡೆ ದೃಷ್ಟಿಯೇ ಇಲ್ಲ ನೋಡಿ, ದೇವರು ಸರಿಯಾಗಿದ್ದರೆ ಅವರು ಯಾಕೆ ಕಷ್ಟದಲ್ಲಿ ಇರಬೇಕಾಗಿತ್ತು ಅಂತ ದೇವರ ನಾಮಕ್ಕೆ ಸ್ತೋತ್ರ. ಆದರೆ ದೇವರು ಅವರನ್ನು ಆ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ, ದೇವರು ಅವರ ಪರವಾಗಿದ್ದಾರೆ. ಆದ್ದರಿಂದ ಅವರು ಶಾಂತಿ, ಸಮಾಧಾನದಲ್ಲಿ ಒಳ್ಳೆಯ ರೀತಿಯಲ್ಲೇ ಇದ್ದಾರೆ, ನ್ಯಾಯ ಪ್ರಕಾರ ಮಾತನಾಡ್ತಾರೆ, ಬಡವರಾದರೂ ಕೂಡ. ಆದರೆ ಇವತ್ತು ನಾವು ಮಾಡ್ತಾ ಇರೋದು ತಪ್ಪು, ನಾವು ತಪ್ಪಾಗಿ ನಡೀತಾ ಇದ್ದಾವೆ ಅಂತ ಅವರಿಗೆ ಗೊತ್ತಿಲ್ಲ. ದೇವರು ನಮ್ಮನ್ನು ಕೈ ಬಿಟ್ಟಿದ್ದಾನೆ, ನಮಗೆ ನರಕ ಎಂಬ ತೀರ್ಪಾಗಿದೆ, ಬಹಳ ಶಿಕ್ಷೆಗೆ ನಾವು ಒಳಗಾಗಬೇಕಾಗ್ತದೆ. ಅದು ಅಲ್ಲ, ನಮ್ಮ ಮಕ್ಕಳು ಕೂಡ ನಮ್ಮ ಪಾಪಗಳಿಗೆ ಉತ್ತರ ಕೊಡಬೇಕಾಗ್ತದೆ ಅಂತ ಅವರಿಗೆ ಅದು ಗೊತ್ತಿಲ್ಲ. ಕಾರಣ ಅವರ ಗರ್ವ ಅಹಂಕಾರವೇ ಅವರಿಗೆ. ಇದು ಬೇರೆಯವರಿಗಂತೂ ಗೊತ್ತಿಲ್ಲ. ದೇವರನ್ನು ಅರಿತವರಿಗೆ, ಗ್ರಂಥಗಳ ಉಪದೇಶವನ್ನು ಪಡೆದವರು ಕೂಡ ಇವತ್ತು ಈ ರೀತಿಯಲ್ಲಿ ಮಾಡ್ತಾರೆ. ಆಗ ಆ ರೀತಿ ಮಾಡೋರನ್ನ ದೇವರು ತಳ್ಳಿಬಿಟ್ಟಿದ್ದಾನೆ. ಗರ್ವ ಅಹಂಕಾರಿಗಳನ್ನು ದೇವರು ಎದುರಿಸುತ್ತಾನೆ ಅಂತೇಳಿ ಬಹಳ ಕಡೆ ಬೈಬಲಿನಲ್ಲಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಹಾಭಾರತದಲ್ಲಿ ಕೂಡ ಅದುವೇ ಬರೆಯಲ್ಪಟ್ಟಿದೆ, ಭಗವದ್ಗೀತೆಯ ಕುರಾನಲ್ಲಿ ಕೂಡ ಅದುವೇ ಬರೆಯಲ್ಪಟ್ಟಿದೆ. ಆಗ ಅದು ಏನಾಗಿದೆ, ಅವರು ಯಾವುದೇ ರೀತಿ ಅನ್ಯಾಯ, ದಗ, ಮೋಸ ಮಾಡ್ತಾ ಹೋದರೂ, ನಾನು ಮಾಡಿದ್ದೇ ಸರಿ, ನನಗೇನು ಆಗುವುದಿಲ್ಲ ಅಂತಂದರೆ ದೇವರು ನಮ್ಮನ್ನು ಬಿಟ್ಟಿದ್ದಾರೆ, ಶಿಕ್ಷೆಗೆ ಒಳಪಡಿಸ್ತಾರೆ ಅಂತ ಅವರಿಗೆ ಗೊತ್ತಿಲ್ಲ. ಆ ಸಮಯ ಬಂದಾಗಲೇ ಅವ್ರಿಗೆ ಗೊತ್ತಾಗ್ತದೆ. ಇನ್ನೊಂದು ಶಬ್ದ ಕೂಡ ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ನೀನು ಮಾಡಿದ ಪಾಪ ನಿನ್ನ ನೆನಪಿಗೆ ಬಾರದೆ ನೀನು ಈ ಭೂಲೋಕದಲ್ಲಿ ಸಾಯುವುದಿಲ್ಲ ಅಂತೇಳಿ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ಹೆಣ್ಣಾಗಲಿ ಗಂಡಾಗಲಿ ದೇವರ ವಿಷಯವನ್ನು ತಿಳ್ಕೊಂಡು ಮತ್ತು ಗರ್ವ ಅಹಂಕಾರದಲ್ಲಿ ನಡೆಯುವುದಾದರೆ ಖಂಡಿತವಾಗಿ ಅವರು ಸಾಯುವ ಸಮಯದಲ್ಲಿ ಅವರು ಅಯ್ಯೋ, ನಾನು ಮಾಡಿದ ಪಾಪ ನಾನೇ ತೀರಿಸ್ತಾ ಇದ್ದೀನಿ, ದೇವರು ನನ್ನನ್ನು ಬಿಟ್ಟಿದ್ದಾನೆ, ದೇವರು ನನ್ನಿಂದ ದೂರ ಹೋಗಿದ್ದಾರೆ, ದೇವರು ನನ್ನಿಂದ ದೃಷ್ಟಿಯನ್ನು ತೆಗೆದುಕೊಳ್ತಾರೆ ಅಂತ ಬಾಯಿಯಲ್ಲೇ ಮಾತಾಡಬೇಕಾಗ್ತದೆ. ಅಥವಾ ಅವ್ರು ಏನಾಗ್ತದೆ, ಬಾಯಿ ಬರದಿದ್ರು ಕೂಡ ಬಹಳ ನರಳಾಡಿಕೊಂಡು ಮನಸ್ಸೊಳಗಾದರೂ ಯೋಚನೆ ಮಾಡ್ತಾರೆ, ಅಯ್ಯೋ ನಾನು ಮಾಡಿದ ಪಾಪ ಅಂತ. ಇದಕ್ಕೂ ಹಿಂದೆ ಒಂದು ಸಾಕ್ಷಿ ಕೂಡ ನಾನು ಕೊಟ್ಟಿದ್ದೇನೆ, ಅದನ್ನ ಮತ್ತೊಂದು ಸಲ ನೆನಪಿಗೆ ತಂದುಕೊಳ್ಳೋಣ. ನಾವು ನಮ್ಮ ಊರಲ್ಲಿ ಪಕ್ಕದ ಮನೆಯಲ್ಲಿ ಒಬ್ಬ ವಯಸ್ಸಾದ ಒಂದು ಅಮ್ಮ ಇದ್ದರು. ಅವರು ನಾವೆಲ್ಲ ಚಿಕ್ಕವರಾಗಿದ್ದಾಗ ಬಹಳ ಒಂದು ಈ ಗರ್ವ ಅಹಂಕಾರ ಇದ್ದಂಥ ಗಂಡಸರಿಗಿಂತ ಜಾಸ್ತಿ ಇದ್ದವರು. ಮದ್ಯಪಾನ ಮಾಡ್ತಾ ಇದ್ರು, ಕತ್ತಿ ತಗೊಂಡು ಅವ್ರಿಗೆ ಕಡಿಯಕ್ಕೆ ಹೋಗೋದು, ಇವ್ರಿಗೆ ಕಡಿಯಕ್ಕೆ ಹೋಗೋದು. ನನ್ನ ಬಿಟ್ಟರೆ ಯಾರು ಇಲ್ಲ ಅಂತೇಳಿ ತನ್ನ ಗಂಡು ಮಕ್ಕಳ ಅವರು ಕೂಡ ಮದುವೆಯಾಗಿ ಸಂಸಾರಸ್ಥರಾಗಿದ್ದಾರೆ. ಅವರಿಗಿಂತಲೂ ಬಹಳ ಮುಂದೆ ಹೋಗ್ತಾ ಇದ್ರು ಜಗಳಕ್ಕೆ, ಹೊಡೆದಾಟಕ್ಕೆ ಎಲ್ಲ. ಕಡೆಗೆ ಬರ್ತಾ 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 ಏನಾಯಿತು, ಬಲಹೀನರಾದರು, ಕಾಯಿಲೆ ಹಿಡಿಯಿತು, 2 ಕಣ್ಣು ಕೂಡ ಕಾಣದಾಗೋಯ್ತು. ಆಸ್ಪತ್ರೆಗೆ ಹೋದ್ರು ಕೂಡ ಅದು ವೈದ್ಯರು ಏನು ಮಾಡೋಕ್ಕಾಗೋದಿಲ್ಲ, ಕಣ್ಣು ಹೋಗಿದೆ ಅಂತ ಹೇಳ್ತಾ ಇದ್ರು. ಕಡೆಗೆ ಆ ಅಮ್ಮನ ಹೆಣ್ಣು ಮಕ್ಕಳು ಮೊಮ್ಮಕ್ಕಳು ಅಥವಾ ಗಂಡು ಮಕ್ಕಳ ಮಕ್ಕಳು ಮೊಮ್ಮಕ್ಕಳು ಕೈ ಹಿಡ್ಕೊಂಡು ನಡ್ಕೊಂಡು ರೋಡಲ್ಲಿ ತಿರುಗಾಡುವಂಥ ಪರಿಸ್ಥಿತಿ ಬಂತು.
ಆಗ ಅಮ್ಮನ ಬಾಯಲ್ಲಿ ಬಂದ ಒಂದು ಮಾತೇನೆಂದರೆ, ನಾನು ಮಾಡಿದ ಪಾಪ ನಾನೇ ಅನುಭವಿಸ್ತಾ ಇದ್ದೇನೆ ಅಂತೇಳಿ. ನೋಡಿ ಎಲ್ಲಿಗೆ ಬಂತು, ಯಾವ ರೀತಿ ಆಡಿದ್ದು. ಓಹೋ, ಆಗ ಅವರ ಹೆಸರು ಕೇಳಿದವರೆಲ್ಲ ಅಯ್ಯೋ ಅವ್ರ ಹತ್ರ ಹೋಗೋದು ಬೇಡಪ್ಪ, ಅದು ಭಯಂಕರ ಹೆಂಗಸು, ಭಯಂಕರ ಹೆಂಗಸು, ಭಯಂಕರ ಅಜ್ಜಿ ಅಂತ ಹೇಳ್ತಾ ಇದ್ರು. ಕಡೆಗೆ ಬಂತು ಪರಿಸ್ಥಿತಿ ನೋಡಿ ಎಲ್ಲಿಗೆ ಹೋಗ್ಲಿ. ಕೀರ್ತನೆ 109ರಲ್ಲಿ ಕೂಡ ತಾಯಿಯ ಪಾಪ ಅಳಿದು ಹೋಗೋದಿರಲಿ, ಕಡೆಗೆ ಅದರ ಆ ತಾಯಿಯ ಪಾಪ ಅದಕ್ಕೆ 2 ಹೆಣ್ಣು ಮಕ್ಕಳು, ಆ 2 ಹೆಣ್ಣು ಮಕ್ಕಳು ಕೂಡ ಬಹಳ ಶಿಕ್ಷೆ ಅನುಭವಿಸಿ ಸಾಯಬೇಕಾಯಿತು. ಇದು ನನ್ನ ಕಣ್ಣಾರೆ ಕಂಡಂತ ವಿಷಯಗಳು. ಅವರು ಸತ್ತಿದ್ದು ನಾನು ನೋಡಲಿಲ್ಲ. ಆ ಸಮಯದಲ್ಲಿ ದೇವರು ನನ್ನನ್ನು ಬೇರೆ ಒಬ್ಬಂಟಿಗನಾಗಿ ನಡೆಸಿದ್ರು. ಅವರಿಗೆ ಬಂದ ಶಿಕ್ಷೆಯಲ್ಲಿಂದ ಅರಳಾಡ್ತಾ ಇರುವುದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಅವರು ಮಾತ್ರ, ನನ್ನ ಸ್ವಂತ ತಾಯಿಯ ತಾಯಿ ಕೂಡ ಬಹಳ ಬಲಾಢ್ಯವಾದಂಥ ಒಂದು ಅಜ್ಜಿ. ಇದ್ದವರಿಗೆ ಬೈಯಕ್ಕೆ ಹೋಗೋದು, ಶಾಪ ಹಾಕೋದು, ಕತ್ತಿ ತೋರಿಸೋದು, ನಾನಾ ರೀತಿಯಲ್ಲಿ. ಸ್ವಂತ ನನ್ನ ತಾಯಿಯ ತಾಯಿ ಕೂಡ ಇದೇ ಮಾಡ್ತಾ ಇದ್ರು. ಕಡೆಗೆ ಬಂತು ಕ್ಯಾನ್ಸರು, ಹಾರ್ಟಿಗೆ ಕ್ಯಾನ್ಸರ್ ಬಂದು ಎಷ್ಟೋ ಸಲ ಕರೆಂಟು ಕೊಡಿಸಿದ್ದಾರೆ ಅಂತೇಳಿ ಗೊತ್ತಿಲ್ಲ. ನರಳಾಡಿ ಕಡೆಗೆ ನಮ್ಮ ಸೋದರಮ್ಮ ಒಬ್ಬನೇ ಮಗ, ನನ್ನ ತಾಯಿಯ ತಮ್ಮ, ನಾಳೆ ಮದುವೆ, ಇವತ್ತು ಸತ್ತು ಹೋದ್ರು. ಪರಿಸ್ಥಿತಿ ಎಲ್ಲಿಗೆ ಬಂತು ನೋಡಿ ಅವ್ರದ್ದು. ಅದೇ ರೀತಿ ನಮ್ಮ ಹಾಗೆ ಆಯಿತು. ನಮ್ಮ ತಾಯಿಯ ತಂದೆದು ಕೂಡ ಅದೇ ಪರಿಸ್ಥಿತಿ ಸತ್ತಿದ್ದಾರೆ ಅಂತ. ಅವ್ರನ್ನ ನಾನು ನೋಡಲಿಲ್ಲ. ನನ್ನ ತಾಯಿಯ ಸ್ವಂತ ತಮ್ಮ, ನನ್ನ ಸೋದರ ಮಾವ ಕೂಡ ಭಾರೀ ಗರ್ವ ಅಹಂಕಾರದಲ್ಲಿ ಮೆರೆದವರು. ಹಿರಿಯರ ಮಾತನ್ನು ಮೀರಿ ದೇವರೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ರು. ಅಂದರೆ ಹಿಂದೂ ಸಂಸ್ಕೃತಿ, ವೇದಗಳ ಮೂಲಕ, ಪುರಾಣಗಳ ಮೂಲಕ ಬಹಳ ಚೆನ್ನಾಗಿ ದೇವರನ್ನು ತಿಳ್ಕೊಂಡಿದ್ರು. ಎಲ್ಲ ಗೊತ್ತಿತ್ತು. ಆದರೆ ಬಹಳ ನರಕ ಬಂದು ಬಹಳ ಶಿಕ್ಷೆ ಅನುಭವಿಸಿದರು. ಆದರೆ ನನ್ನ ಮಾವನ ಮಗಳ ಗಂಡನ ಮುಖಾಂತರ ಅವರಿಗೊಂದು ಆಶೀರ್ವಾದ ಬಂತು. ದೇವರ ನಂಬಿಕೆ ಸ್ತೋತ್ರ. ಆಮೇಲೆ ನಾನು ಕಡೆಗೆ ಅವ್ರನ್ನ ನೋಡಿದ್ರೆ, ಈಗ ಇರೋದಿಲ್ಲ ಹೆಚ್ಚಿನ ಅಂಶ. ಅವರು ಆಗಲೇ ಸ್ವಲ್ಪ ವಯಸ್ಸಾಗಿತ್ತು, ಈಗಂತೂ ಇರೋದಿಲ್ಲ ಅಂತ ನಾನು ಭಾವಿಸಿಕೊಳ್ತಾ ಇದ್ದೇನೆ. ಅದಕ್ಕೆ ದೇವರ ನೋಡುವುದಿಲ್ಲ, ಮಾಡುವುದಿಲ್ಲ ಅಂತೇಳಿ ಈ ಗರ್ವ ಅಹಂಕಾರದಲ್ಲಿ ಇದ್ದವರು ಏನು ಮಾಡ್ತಾರೆ, ಈ ರೀತಿಯಲ್ಲಿ ನಡೆಯುತ್ತಾರೆ. ಆದರೆ ದೇವರು ಶಿಕ್ಷೆ ಕೊಡುವ ದಿವಸಲ್ಲೇ ಅವರಿಗೆ ಗೊತ್ತಾಗೋದು. ಆದ್ದರಿಂದ ಅಂಥವರಿಂದ ನಾವು ದೂರ ಇರಬೇಕು. ನಾವು ಶಾಂತಿ ಸಮಾಧಾನದಿಂದ ಜೀವಿಸಬೇಕು. ಗರ್ವ ಅಹಂಕಾರದಲ್ಲಿ ಇರಬಾರದು. ಇದು ಗೊತ್ತಿಲ್ಲದವರಿಗೆ ಈ ಶಿಕ್ಷೆ. ಅವ್ರ ಗರ್ವ ಅಹಂಕಾರಗಳು ಇದನ್ನು ಬಹಳ ಸಲ ನಾವು ತಿಳ್ಕೊಂಡಿದ್ದೇವೆ. ಎಂಥ ರೌಡಿಗಳಾದರೂ ಏನೇನಾದರೂ ಅವರಿಗೆ ಕೂಡ ಅದೇ ಶಿಕ್ಷೆ ಬರ್ತದೆ. ಅವರಿಗೆ ಯಾಕೆ ಅಂತ ಗೊತ್ತಿಲ್ಲ. ಆದರೆ ಇವತ್ತು ದೇವರಲ್ಲಿ ಅರಿತವರು ಕೂಡ ಇವತ್ತು ವೇದಗಳಿರ್ಬೋದು, ಮಹಾಭಾರತ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಬೈಬಲ್ ಇರ್ಬೋದು, ಕುರಾನ್ ಇರ್ಬೋದು, ಇದನ್ನು ಕೂಡ ಚೆನ್ನಾಗಿ ಅರಿತವರು ಅಥವಾ ಉಪದೇಶ ಮಾಡೋರು ಕೂಡ ನಾನಾ ಥರದ ಗರ್ವ ಅಹಂಕಾರದಲ್ಲಿ ಮೆರೀತಾರಂದ್ರೆ ದೇವರವರು ಅವ್ರನ್ನ ಕೈ ಬಿಟ್ಟಿದ್ದಾನೆ, ಶಿಕ್ಷೆಗೆ ಒಳಗಾಗಿದ್ದಾರೆ ಅಂತ ಇದರ ಅರ್ಥ. ಬಹಳ ಚೆನ್ನಾಗಿ ತಿಳ್ಕೊಳ್ಬೇಕು. ಆದ್ದರಿಂದ ನಮ್ಮ ಜೀವಿತ ಕೂಡ ಬಹಳ ಎಚ್ಚರವಾಗಿರಬೇಕು. 12ನೇ ವಚನ, ಕೀರ್ತನೆಗಳು 10:12. ಯೆಹೋವನ ಏಳು, ದೇವರೇ ಕುಗ್ಗಿದವನನ್ನು ಮರೆಯಬೇಡ, ಅವನನ್ನು ರಕ್ಷಿಸುವುದಕ್ಕೆ ಕೈ ಚಾಚು ಅಂತ ದಾವೀದ ಅರಸರು ಪ್ರಾರ್ಥಿಸಿದ್ರು. ದೇವರೇ ಅವನು ಕುಗ್ಗಿ ಹೋಗಿದ್ದಾನೆ, ಅವನು ರಕ್ಷಿಸೋದಕ್ಕೆ ಕೈ ಚಾಚಪ್ಪ, ನೀನು ಏಳು, ಅವನನ್ನು ಬಿಟ್ಟು ಬಿಡಬೇಡ ಅಂತೇಳಿ. ಹಾಗೆ ನಾವು ಇವತ್ತು ಕೂಡ ಇಂಥ ಕಷ್ಟ ಸಂಕಟ ದೇವರನ್ನು ಅರಿತವರಿಗೆ ಅಥವಾ ದೇವರನ್ನು ಅರಿಯದವರು ಕೂಡ ಯಾರಾದರೂ ಈ ರೀತಿ ನಡೆ ನುಡಿಯಲ್ಲಿದ್ದರೆ ಅವರು ಶಿಕ್ಷೆಗೆ ಒಳಗಾದಾಗ ನಾವು ಕೂಡ ಅವರಿಗಾಗಿ, ಅವರು ಯಾರೇ ಆಗಲಿ ಅಂಥವರಿಗಾಗಿ ಪ್ರಾರ್ಥಿಸಬೇಕು ಅಂತ ಇದರ ಅರ್ಥ. 13, ದುಷ್ಟನು ನಿನ್ನನ್ನು ಯಾಕೆ ಅಲಕ್ಷ್ಯ ಮಾಡಬೇಕು, ದೇವರು ವಿಚಾರಿಸುವುದು ಇಲ್ಲವೆಂದು ಹೇಳಿಕೊಳ್ಳುವುದೇಕೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದುಷ್ಟನು ನಿನ್ನನ್ನು ಯಾಕೆ ಅಲಕ್ಷ್ಯ ಮಾಡಬೇಕು, ದೇವರು ವಿಚಾರಿಸುವುದಿಲ್ಲವೆಂದು ಯಾಕೆ ಹೇಳಿಕೊಳ್ಳೋದು. ನೀನು ಅವನನ್ನು ಮುಟ್ಟಬಾರದೆ, ಅವನನ್ನು ಬದಲಾಯಿಸಬಾರದೆ, ಯಾಕೆ ಅವನನ್ನು ಆ ರೀತಿ ನೀನು ಬಿಟ್ಟಿದ್ದೀಯಾ ಎಂಬುದಾಗಿ ದಾವೀದ ಅರಸರು ಕೂಡ ಪ್ರಾರ್ಥಿಸಿದರು ಅವರ ವಿರೋಧಿಗಳಿಗಾಗಿ. ಹಾಗೆ ನಾವು ಕೂಡ ನಮ್ಮ ವಿರೋಧಿಗಳಿಗಾಗಿ ಈ ರೀತಿ ಗರ್ವ ಅಹಂಕಾರದಲ್ಲಿ ಯಾರು ನಡೀತಾರೋ, ಗಂಡಾಗಲಿ ಹೆಣ್ಣಾಗಲಿ, ಅವರಿಗಾಗಿ ಕೂಡ ನಾವು ದೇವರೇ ಅವರನ್ನು ಯಾಕೆ ನೀನು ನಿರ್ಲಕ್ಷ್ಯ ಮಾಡ್ತೀಯಾ, ಯಾಕೆ ನೀನು ಹುಡ್ತೀಯಾ ನೋಡೋದಿನ ಭಯವೇ ಅವರಲ್ಲಿ ಇಲ್ಲ ಎಂಬುದಾಗಿ ನಾವು ಪ್ರಾರ್ಥಿಸಬೇಕು. ಉದಾಹರಣೆಗೆ ನನ್ನ ಸಹೋದರರೇ, ನಾನು ಇರುವಂಥ ಒಂದು ಸ್ಥಳದಲ್ಲಿ ಕೂಡ ಈಗ ನಾನು ದೇವರು ಯಾರ ಮುಖಾಂತರ ನನಗೊಂದು ಮನೆಯನ್ನು ಕೊಡಿಸಿದ್ದಾರೆ, ಅವರು ಕೂಡ ಮೊದಲು ದೇವರನ್ನು ಅರಿತವರು. ಅವರ ಮಗಳ ಜೀವಿತದಲ್ಲಿ ಬಹಳ ಒಂದು ದೊಡ್ಡ ಕಾರ್ಯವನ್ನು ಮಾಡಿದ್ರು. ಇವರೆಲ್ಲ ದೀಕ್ಷಾ ಸ್ಥಾನವನ್ನು ಪಡ್ಕೊಂಡ್ರು, ಸ್ವಲ್ಪ ದಿವಸ ಸಭೆಗೆ ಹೋಗ್ತಾ ಇದ್ರು. ಆಮೇಲೆ ಬರ್ತಾ ದೇವರು ನನ್ನನ್ನು ಇಲ್ಲಿ ನಿಲ್ಲಿಸಿದರು. ಇಲ್ಲಿ
ಅದೇ ಮನೆಯಲ್ಲಿ ಈಗಲೂ ನಾನಿದ್ದೇನೆ. ಬರ್ತಾ 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 ಹಿಂದಿನ ಜೀವಿತಕ್ಕೆ ಹೋದ ಯಾರೋ ಅಮ್ಮಯ್ಯ ಕುಟುಂಬದ ಯಜಮಾನ ಬಹಳ ಶಿಕ್ಷೆ ಅನುಭವಿಸಿ ಪೆಟ್ಟು ತಿಂದರು. ಎಷ್ಟು ತಿಳಿಸಿದ್ರು ಏನು ಮಾಡಿದ್ರು ಕೂಡ ದೇವರ ಬಳಿಗೆ ಬರ್ತಾ ಇಲ್ಲ. ಹಿಂದಿನ ವಿಷಯಗಳು, ಈ ಲೋಕದ ವಿಷಯಗಳು, ಸುಳ್ಳು, ದಗ, ಮೋಸ, ಅನ್ಯಾಯ, ಬೇರೆ ಏನೇನೋ ಆದರೂ ಖಂಡಿತವಾಗಿ ಉದ್ಧಾರ ಆಗ್ತಾ ಇಲ್ಲ, ಮೇಲೆ ಬರ್ತಾ ಇಲ್ಲ. ಯಾವ ಕೃಷಿಯು ಕೈ ಹಿಡಿತಾ ಇಲ್ಲ. ನಾನಾ ಥರದ ಜೀವನ ಈಗಲೂ ಕೂಡ ಮಾಡ್ತಾ ಇದ್ದಾನೆ, ಮೇಲೆ ಬರ್ತಾ ಇದ್ದಲ್ಲ. ಕಡೆಗೆ ಹೇಳಿ ಹೇಳಿ ಅವರು ಎಲ್ರಿಗೂ, ಗಂಡ ಹೆಂಡತಿ ಮಕ್ಕಳಿಗೂ ನನ್ನ ಮೇಲೆ ಕೋಪ ಬಂತು. ಈಗ ನಾನು ಹೇಳುವುದನ್ನೇ ಬಿಟ್ಟಿದ್ದೇನೆ. ಅದೇ ಯೇಸು ಸ್ವಾಮಿ ಕೊಡೊಂದು ಮಾತನ್ನು ಹೇಳಿದ್ದು, ಮುತ್ತನ್ನು ತಗೊಂಡೋಗಿ ಹಂದಿಗಳಿಗೂ ನಾಯಿಗಳ ಮುಂದೆ ಚೆಲ್ಲಬೇಡಿ, ಹಂದಿಗಳು ತೊಳೆದು ನಾಶ ಮಾಡಿ ಅವು ನಾಯಿಗಳು ಕಚ್ಚಿ ಸೀಲಿ ಬಿಟ್ಟವು ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದೇವರನ್ನು ಅರಿತವರು ಮತ್ತು ದೇವರಿಂದ ಉಪಕಾರಗಳನ್ನು ಪಡೆದವರು ಮತ್ತು ದೂರ ಹೋದರೆ ಬಹಳ ಶಿಕ್ಷೆಗೆ ಗುರಿಯಾಗಬೇಕಾಗ್ತದೆ. ಇದು ಬೈಬಲಲ್ಲಿ ಕೂಡ ಇಬ್ರಿಯರಿಗೆ ಬರೆದ ಪತ್ರ 6ನೇ ಅಧ್ಯಾಯ 4ರಿಂದ 8ರವರೆಗೆ ಓದುವಾಗ ಪ್ರಕಟಣೆ 21:8 ಅಷ್ಟೇ ಸಾಕು. ಇಡೀ ಬೈಬಲಲ್ಲಿ ಇರುವುದು ಶಿಕ್ಷೆ ಜಾಸ್ತಿ, ಆಶೀರ್ವಾದ ಬಹಳ ಕಡಿಮೆ. ಆದರೆ ಇಷ್ಟು ವಚನಗಳನ್ನು ಓದಿದಾಗ ಅಲ್ಲಿ ಖಂಡಿತವಾಗಿಯೂ ಚೆನ್ನಾಗಿ ಅರ್ಥವಾಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಹಾಗೆ ಆಗಬಾರದು, ಇತರರಿಗಾಗಿ ನಾವು ಪ್ರಾರ್ಥಿಸಬೇಕು, ಅಂಥವರಿಗಾಗಿ ಅಂತ ಇದರ ಅರ್ಥವಾಗಿದೆ. 14, ನೀನು ಅವರ ಅನ್ಯಾಯ ಬಲಾತ್ಕಾರಗಳನ್ನು ನೋಡಿಯೇ ಇದ್ದಿ ಅವುಗಳನ್ನು ವಿಚಾರಿಸುತ್ತಿ. ನೋಡಿ, ದ್ವಾದಶರ ಅವರು ಏನೇ ಆದರೂ ಕೂಡ ಇವತ್ತು ದೇವರು, ತಂದೆಯ ದೇವರು ಮತ್ತು ಮಗನ ದೇವರು, ಅಂದರೆ ತನ್ನ ಪರಲೋಕದಲ್ಲಿ ಜಲಾಶಯ ಮೇಲೆ ಸಿಂಹಾಸನ ರೂಢನಾಗಿದ್ದರೆ ಅಲ್ಲಿಂದ ಇಣಿಕಿ ನೋಡಿ ಬಲಾತ್ಕಾರಗಳನ್ನು ಪ್ರತಿಯೊಬ್ಬರು ದೇವರನ್ನು ಅರಿಯದವರು ಕೂಡ ಹಾಗೆ ವಿಶೇಷವಾಗಿ ಅರಿತವರಿಗೆ, ದೇವರನ್ನು ಅರಿಯದವರು ಯಾವ ರೀತಿ ನಡ್ಕೊಂಡ್ರು ಅವರಿಗೆ ಶಿಕ್ಷೆ ಕಡಿಮೆ. ಯಾಕೆ? ಅವರು ದರ್ಶನ ಕೊಡಲಿಲ್ಲ, ದೇವರು ಅವರನ್ನು ಕರೆದಿಲ್ಲ, ಅವರ ಮೇಲೆ ದೃಷ್ಟಿ ಇಡಲಿಲ್ಲ. ಹಾಗೆ ದೇವರು ಯಾರನ್ನು ಆರಿಸಿಕೊಂಡಿದ್ದಾರೋ ಮತ್ತು ದೇವರ ವಾಕ್ಯವನ್ನು ದೇವರು ಆರಿಸಿಕೊಂಡರ ಮುಖಾಂತರ ಯಾರಿಗೆ ತಿಳಿಸಿದ್ದಾರೋ ಅವರನ್ನು ಬಹಳ ಸೂಕ್ಷ್ಮವಾಗಿ ವಿಚಾರಿಸುತ್ತಾರೆ. ಮಾತು ಕೇಳದಿದ್ರೆ ಬಹಳ ಶಿಕ್ಷೆ ಒಳಪಡಿಸ್ತಾರೆ. ಅವುಗಳನ್ನು ವಿಚಾರಿಸುತ್ತಿ. ನೋಡಿ, ವಿಚಾರಿಸುತ್ತಾರೆ. ಈ ಭೂಲೋಕದಲ್ಲಿ ಮತ್ತು ನಾಡದು ನ್ಯಾಯ ತೀರ್ಪಿನ ದಿವಸ ಕೂಡ ಗತಿಲ್ಲದವನು ತನ್ನನ್ನು ನಿನಗೆ ಒಪ್ಪಿಸುವನು, ದಿಕ್ಕಿಲ್ಲದವನಿಗೆ ನೀನೇ ದಿಕ್ಕು. ನೋಡಿ, ಗತಿಲ್ಲದವನು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ದೇವರ ದರ್ಶನವನ್ನು ನೋಡಿ ದೇವರವರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದಾಗ ಅವರು ಎಂತ ಬಡವರಾದ್ರು ಗತಿಲ್ಲದವರಾದ್ರೂ ಕೂಡ ಏನ್ ಮಾಡ್ತಾರೆ, ದೇವರೇ ನೀನೇಪ್ಪ, ನನಗಿನ್ನು ಬೇರೆ ಯಾರು ಇಲ್ಲ, ನನಗೆ ಇಂತಿಂಥವ್ರು ಈ ರೀತಿ ತೊಂದರೆ ಮಾಡ್ತಾರೆ, ನನ್ನ ಪರವಾಗಿ ನೀನೇ ಯುದ್ಧ ಮಾಡಿದ್ದೀಯಾ, ಮಾಡ್ತಲೇ ಇದ್ದೀಯಾ ದೇವರೇ ಅಂತೇಳಿ ಅವ್ರು ಎಂಥವ್ರು ಏನ್ ಮಾಡ್ತಾರೆ, ಇಂಥ ಬಡವರು, ಕಡಿಬಡವರು, ನಿರ್ಗತಿಗರು, ಅನಾಥರು ದೇವರೇ ಅಂತ ಹೇಳಿ ಅವರನ್ನ ದೇವರ ಒಂದು ಸ್ವರವನ್ನ ಕರೆಯುತ್ತಾರೆ. ಅಂಥವ್ರಿಗೆ ದೇವರೇ ದಿಕ್ಕಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಗತಿಲ್ಲದವನು ತನ್ನನ್ನು ನಿನಗೆ ಒಪ್ಪಿಸುವನು, ದಿಕ್ಕಿಲ್ಲದವನಿಗೆ ನೀನೇ ದಿಕ್ಕು. ಇವತ್ತು ಅನಾಥ ಮಕ್ಕಳು, ಅನಾಥ ವೃದ್ಧರು ಇರಬಹುದು, ಭಿಕ್ಷೆ ಬೇಡವರು, ಹಾದಿ ಬೀದಿಲಿ ಏನೋ ಅವರ ಮೂಲಕ, ಅವರ ಹಿರಿಯರ ಮೂಲಕ ಬಂದು ಹೋದ ಅಪರಾಧಗಳು ಇರಬಹುದು. ಅಂಥವ್ರನ್ನ ದೇವರು ಕೈ ಬಿಟ್ಟಿದ್ದಾನೆ. ದೇವರು ಆರಿಸಿಕೊಂಡವರಲ್ಲಿ ಯಾರಾದರೂ ಗತಿಲ್ಲದವರಾದರೆ, ನಿರ್ಗತಿಗರಾದರೆ ಅವರನ್ನು ದೇವರೇ ನಡೆಸ್ತಾನೆ. ಇದನ್ನು ಕೂಡ ನಾವು ವೇದಗಳಲ್ಲಿ ಬಹಳ ಚೆನ್ನಾಗಿ ನಾವು ಓದಿ ತಿಳ್ಕೊಂಡಿದ್ದೇವೆ. ಉದಾಹರಣೆಗೆ ನನ್ನ ಜೀವಿತ ಕೂಡ ಯಾರು ಹಿಂದು ಮುಂದು ಏನು ಇಲ್ಲ, ಯಾರು ಆದರೂ ಏನು ಇಲ್ಲ, ಎಂತೆಂಥೋ ಕಷ್ಟಗಳು, ಸಂಕಟಗಳು, ದುಃಖಗಳು ಬಂದು ಹೋಯಿತು. ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಮೊದಲೇ ಹೋಗಬೇಕಾಗಿತ್ತು. ದೇವರ ದರ್ಶನ ಆದಮೇಲೆ ಕೂಡ ನನಗೆ ಈ ರೀತಿ ಆಗಬೇಕಾಗಿತ್ತು. ಆದರೆ ದೇವರ ಸತ್ಯ ಸುವಾರ್ತೆಯನ್ನು ಸಾರಬೇಕಾದ್ರೆ ಸಾಕ್ಷಿ ಕೊಡಕ ಇವತ್ತು ನಾನು ಮಣ್ಣಿನ ಮೇಲೆ ಇರುವಾಗಲೇ ಇಲ್ಲ, ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಹೋಗ್ಬಿಡ್ತಿದ್ದೆ. ಯಾವಾಗ ಹೋಗಬೇಕಾಗಿತ್ತು ನಾನು ಮನೆ ಬಿಟ್ಟು ಬಂದ ಮೇಲೆ ಕೂಡ. ಆದರೆ ದೇವರೇ ನನ್ನ ಪರವಾಗಿ ನಿಂತರು, ಇತರರ ಮೂಲಕ ದೇವರು ಸಹಾಯ ಮಾಡಿದ್ರು. ಇವತ್ತು ಕೂಡ ಏನ್ ಮಾಡ್ತಾ ಇದ್ದಾರೆ, ನಾನು ಇದ್ದ ಸ್ಥಳದಲ್ಲಿ ಕೂಡ ನನ್ನನ್ನು ಅವರು ಕೈ ಬಿಟ್ಟಿದ್ದಾರೆ. ಆದರೂ ನನಗೆ ಕಷ್ಟ, ಸಂಕಟ, ದುಃಖಗಳು ಬಂದಾಗ ಇತರರ ಮೂಲಕ ದೇವರು ಯಾರ ಮೂಲಕ ನನ್ನನ್ನು ಮೇಲಕ್ಕೆ ಎತ್ತುತ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ದೇವರು ಆರಿಸಿಕೊಂಡವರಿಗೆ, ದೇವರು ಕರೆದವರಿಗೆ ದೇವರೇ ದಿಕ್ಕಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಎಂದಿಗೂ ನಾವು ಮರೆಯಬಾರದು.
15ನೇ ವಚನ. ದುಷ್ಟನ ಭುಜಬಲವನ್ನು ಮುರಿದು ಹಾಕು, ಕೆಡುಕನ ದುಷ್ಟತ್ವವನ್ನು ಶೋಧಿಸಿ ನಿರ್ಮೂಲ ಮಾಡಿಬಿಡು. ದಾವೀದನು ಹೇಳೋದು, ಯಾರು ದುಷ್ಟರು ಇದೆಯೋ, ಗರ್ವ ಅಹಂಕಾರದಲ್ಲಿ ನಡೀತಾ ಇದ್ದಾರೋ ಅವರನ್ನು ಏನ್ ಮಾಡೋರ, ಭುಜ ಬಲ ಶಕ್ತಿಯಿಂದ ಅವರು ಇನ್ನೊಬ್ಬರಿಗೆ ತೊಂದರೆ ಕೊಡಕ್ಕೆ ಹೋಗ್ತಾರೆ. ಗತಿಲ್ಲದವ್ರನ್ನ, ಬಡವರನ್ನ ದಿಕ್ಕುದೆಸೆಲ್ಲದ ಮಾಡ್ತಾರೆ. ಐಶ್ವರ್ಯವಂತರು, ಹಣವಂತರು, ನಾನಾ ರೀತಿ ದುಷ್ಟರು, ಅವರನ್ನು ನೀನು ಮುರಿದು ಹಾಕು ಅಂತ. ಹಾಗೆ ನಾವು ಕೂಡ ಏನ್ ಮಾಡ್ಬೇಕಂತವರಿಗಾಗಿ ದೇವರಲ್ಲಿ ಪ್ರಾರ್ಥಿಸಬೇಕು. ಕೆಡುಕನ ದುಷ್ಟತ್ವವನ್ನು ಶೋಧಿಸಿ ನಿರ್ಮೂಲ ಮಾಡು. ಪ್ರತಿಯೊಬ್ಬರನ್ನು ಶೋಧಿಸಿ ನಿರ್ಮೂಲ ಮಾಡು. ಇನ್ನೊಬ್ಬರಿಗೆ ಅವರು ತೊಂದರೆ ಕೊಡೋದಾಗೆ ಮಾಡಪ್ಪ ದೇವರೇ ಅಂತೇಳಿ ನಾವು ಅಂತವರ ಹೆಸರಿಡಿದು ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 16ನೇ ವಚನ. ಯೆಹೋವನು ಯುಗ ಯುಗಾಂತರಗಳಲ್ಲಿಯೂ ಅರಸನಾಗಿರುವನು, ಆತನ ದೇಶದಲ್ಲಿ ಅನ್ಯ ಜನಗಳು ನಿಶ್ಶೇಷರಾದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿ ಒಂದಕ್ಕೆ ಇವತ್ತು ಒಂದೊಂದು ರಾಜ್ಯದಲ್ಲಿ ಮಂತ್ರಿಗಳಿರ್ಬೋದು, ರಾಷ್ಟ್ರದಲ್ಲಿ ಮಂತ್ರಿಗಳಿರ್ಬೋದು, ಅರಸರುಗಳಿರ್ಬೋದು, ಯಾರೇ ಇರ್ಬೋದು. ಆದರೆ ನಿಜವಾದ ಇಡೀ ಜಗತ್ತಿಗೆ ಪಾತಾಳದಿಂದ ಪರಲೋಕದವರೆಗೂ ಕೂಡ ಸರ್ವ ಸೃಷ್ಟಿಕರ್ತನೇ ದೇವರು ಅರಸನಾಗಿದ್ದಾರೆ. ಅವರ ನ್ಯಾಯ ತೀರ್ಪಿಗಿಂತ ಮುಂದೆ ಯಾವ ತೀರ್ಪಿಲ್ಲ. ಪ್ರತಿ ಒಂದಕ್ಕೂ ನ್ಯಾಯ ಕೊಡೋರು ಅವರಾಗಿದ್ದಾರೆ. ಆದ್ದರಿಂದ ಇವತ್ತು ಖಂಡಿತವಾಗಿ ಈ ಲೋಕದಲ್ಲಿ ಎಂಥ ತಪ್ಪು ಮಾಡಿದ್ರು, ಏನೇ ಮಾಡಿದ್ರು ಕೂಡ ಇವತ್ತು ಈ ಲೋಕದ ನ್ಯಾಯದಲ್ಲಿ ಹಣಗಳ ಮೂಲಕ ಅಥವಾ ಅನ್ಯಾಯದ ಮಾತುಗಳ ಮೂಲಕ ಇವತ್ತು ಗೆದ್ದು ಬರ್ಬೋದು. ಆದರೆ ನ್ಯಾಯ ತೀರ್ಪಿನ ದಿವಸ ಒಬ್ಬರಿದ್ದಾರೆ, ಅವರೇ ನ್ಯಾಯಾಧೀಶರಾಗಿದ್ದಾರೆ. ಅವರೇ ಸರ್ವ ಸೃಷ್ಟಿಕರ್ತನಂತ ದೇವರು ಆಗಿದ್ದಾರೆ. ಪ್ರತಿಯೊಬ್ಬರಿಗೂ ನ್ಯಾಯ ತೀರ್ಸ ಅವರಿಗೆ. ಅವರ ಮುಂದೆ ಯಾವ ಲಾಯರ್ಗಳು ಇಲ್ಲ. ಯಾರು ಏನು ಮಾಡೋಕ್ಕೂ ಆಗೋದಿಲ್ಲ, ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಇಡೀ ಲೋಕಕ್ಕೆ ತೀರ್ಪು ಕೊಡೋರು ಅವರಾಗಿದ್ದಾರೆ. ಅಂತ ದೇವರೇ ಇವತ್ತು ನಮ್ಮನ್ನು ಕರೆದಿರೋದು, ನಮ್ಮನ್ನು ಆರಿಸಿಕೊಂಡಿರೋದು. ಆದರೆ ಇತರರ ಹಾಗೆ ನಾವು ಆಗಬಾರದು. ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸಬೇಕಾಗಿದೆ. ಆತನ ದೇಶದಲ್ಲಿ ಅನ್ಯ ಜನಗಳು ನಿಕ್ಷೇಪರಾದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತನ ದೇಶದಲ್ಲಿ ಖಂಡಿತವಾಗಿ ದೇವರು ಯಾವ ಸ್ಥಳವನ್ನು ಆರಿಸಿಕೊಳ್ತಾರೋ ಅಲ್ಲಿ ಅನ್ಯ ಜನರು, ಅಂದರೆ ದೇವರನ್ನು ಅರಿಯದವರನ್ನು ಕೂಡ ದೇವರು ಆರಿಸಿಕೊಂಡು ಅವರು ದೇವರೇ ಮನುಷ್ಯರಾಗಿ ಬಂದಾಗ ಏನು ಮಾಡಿದ್ರು ಅಂತಲ್ಲಿ ಹುಡುಕಿಕೊಂಡು ಹೋದ್ರು. ಇದು ಮತ್ತಾಯ 4:15ರಿಂದ 17ರವರೆಗೆ ನಾವು ಸ್ಪಷ್ಟವಾಗಿ ಓದುವಾಗ ಅಲ್ಲಿ ಬಹಳ ಒಂದು ಪಾಪಿಷ್ಟ ಊರಾಗಿತ್ತು. ದೇವರೇ ಅಲ್ಲಿ ಸ್ವಲ್ಪ ದೂರದಲ್ಲಿ ಮನೆ ಮಾಡಿಕೊಂಡು ಇದ್ದು, ಅಂದರೆ ದೇವರು ಮನುಷ್ಯರಾಗಿದ್ದಾಗ ಹೋಗಿ ಅವರ ಪಾಪಗಳನ್ನು ಎಲ್ಲವನ್ನು ಸುವಾರ್ತೆ ಸಾರಿ ಪಾಪದಿಂದ ಬಿಡುಗಡೆ ಮಾಡಿದರು. ಹಾಗೆ ಹಿಂದೆ ಅನೇಕ ಪ್ರವಾದಿಗಳ ಮುಖಾಂತರ ದೇವರು ಯಾರ್ಯಾರನ್ನು ಆರಿಸಿಕೊಂಡು ಯಾರಿಗೆ ಸುವಾರ್ತೆಯನ್ನು ಸಲ್ಲಿಸಬೇಕು ಅವರ ಮುಖಾಂತರ ಬಿಡುಗಡೆ ಮಾಡಿದ್ರು. ಹಾಗೆ ಇವತ್ತು ಕೂಡ ದೇವರು ಆರಿಸಿಕೊಂಡವರ ಮುಖಾಂತರ ಸತ್ಯವನ್ನ ತಿಳಿಸ್ತಾರೆ. ಆವಾಗ ದೇವರ ಮಾತಿಗೆ ಕಿವಿ ಕೊಟ್ಟಾಗ ಸಂಪೂರ್ಣವಾಗಿ ವಿಧೇಯರಾಗಿ ಈ ಲೋಕದ ವಿಷಯಗಳನ್ನ ಬಿಟ್ಟು ಯಾರು ಜೀವಿಸ್ತಾರೋ ಅವರನ್ನು ಇವತ್ತು ಕೂಡ ದೇವರು ರಕ್ಷಿಸುವವರಾಗಿದ್ದಾರೆ, ರಕ್ಷಿಸುತ್ತಲೇ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದರೆ ಇದರಲ್ಲಿ ಹಿಂದೆ ಕೂಡ ನಾವು ತಿಳ್ಕೊಂಡಿದ್ದೇವೆ, 2 ಥರದ ಆಯ್ಕೆ ಇದೆ. ದೇವರದೊಂದು, ದೇವರನ್ನು ತಾಯಿ ಗರ್ಭದಿಂದಲೇ ಆರಿಸಿಕೊಳ್ತಾರೆ. ಕೆಲವನ್ನು ಪ್ರಪಂಚದಿಂದ ಬೇಕೇ ಬೇಕು ಎಂಬುದಾಗಿ ಅವರನ್ನು ಹಿಂದಿನ ಪಾಪಗಳಿಂದ, ಅವರ ಹಿರಿಯರ ಪಾಪಗಳಿಂದ ಬಿಡುಗಡೆ ಮಾಡಿ ಅವರ ಜೀವಿತದಲ್ಲಿ ಬಹಳ ಅದ್ಭುತ ಕಾರ್ಯಗಳನ್ನ ಮಾಡಿ ಕರೆಯುತ್ತಾರೆ. ಆಗ ಅವರನ್ನು ಎಂದಿಗೂ ಮತ್ತೆ ಹಾದಿ ತಪ್ಪಲು ಹೋಗಲು ಬಿಡುವುದಿಲ್ಲ. ಒಂದು ವೇಳೆ ಯಾವುದೇ ಕಾರಣಕ್ಕೆ ಅವರು ಪಾಪಕ್ಕೊಳಗಾದರೂ ಕೂಡ ಪ್ರಾರ್ಥಿಸಿದಾಗ, ಪಶ್ಚಾತ್ತಾಪ ಪಟ್ಟಾಗ ಖಂಡಿತ ದೇವರು ಅವರನ್ನ ಬಿಡುಗಡೆ ಮಾಡಿಯೇ ಮಾಡ್ತಾರೆ. ಇದು ದೇವರಿಗಾಗಿ ಆರಿಸಿಕೊಂಡವರು. ಇನ್ನು ಕೆಲವರನ್ನ ಪ್ರಾಪಂಚಿಕದಿಂದ ಕರೀತಾರೆ. ಅದು ಹೇಗೆ ಅಂದರೆ ದೇವರ ವಿಷಯವನ್ನು ತಿಳಿಸುವಂಥದ್ದು ನೋಡಿ, ನೀವು ಈ ರೀತಿ ತಪ್ಪು ಮಾಡ್ತಾ ಇದ್ದೀರಿ, ಇದನ್ನು ಬಿಟ್ಟು ಬಿಡಿ, ದೇವರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ಅದರಿಂದ ನನ್ನ ಮೂಲಕ ತಿಳಿಸ್ತಾರೆ, ದಯವಿಟ್ಟು ನೀವು ಇಂಥದನ್ನ ಬಿಟ್ಟು ಹೀಗೆ ದೇವರ ಬಳಿಗೆ ಬನ್ನಿ ಅಂತ. ಆಗ ಕೇಳಿ ಹೌದಪ್ಪ ಅಂತ ತಿಳ್ಕೊಂಡು ಬಂದರೆ ಅವರಿಗೂ ಆಶೀರ್ವಾದ ಇದೆ. ಇಲ್ಲ ನಮ್ಮ ಹಿರಿಯರು ಹಾಗೆ ಮಾಡಿದ್ರು, ಅವ್ರು ಹಾಗೆ ಮಾಡಿದ್ರು, ಇವ್ರು ಹೇಗೆ ಮಾಡಿದ್ರು, ನಾವ್ಯಾಗೆ ಬರೋದು, ಅಯ್ಯೋ ನಾವು ಬಿಡೋಕ್ಕಾಗೋದಿಲ್ಲ, ನಮ್ಮ ಹಿರಿಯರ ಕಾಲದಿಂದ ನಡೆದು ಬಂದಿದ್ದಪ್ಪ ಅಂತ ಬಂದರೆ ಖಂಡಿತವಾಗಿಯೂ ದೇವರಿಗೆ ಅಂಥವರಿಂದ ದೃಷ್ಟಿಯನ್ನು ತೆಗೆದು ಬಿಡುತ್ತಾರೆ. ಇದುವೇ 2 ಥರದ ಆಯ್ಕೆ. ಅದು ಅವರು ಯಾವುದೇ ದೇವಮಾನರಾಗಲಿ ಸೇವಕರಾಗಲಿ ಪ್ರತಿಯೊಂದು ಇದನ್ನು ಕೂಡ ಬಹಳ ಸಲ ಹಿಂದೆ ನಾವು ತಿಳಿದುಕೊಂಡಿದ್ದೇವೆ. ಹಾಗೆ ಅನ್ಯರನ್ನು ಕೂಡ ದೇವರಿಗೆ ಬೇಕಾದವರನ್ನು ಆರಿಸಿಕೊಳ್ಳವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 17ನೇ ವಚನ.
ಯೆಹೋವನೇ, ನೀನು ದೀನರ ಕೋರಿಕೆಯನ್ನು ನೆರವೇರಿಸುವವನೇ ಆಗಿದ್ದಿ, ಅವರ ಹೃದಯವನ್ನು ಧೈರ್ಯಪಡಿಸುತ್ತಿ, ಅವರ ಮೊರೆಗೆ ಕಿವಿಗೊಡುತ್ತಿ. ನೋಡಿ, ಯೆಹೋವನೇ, ನೀನು ದೀನರ ಕೋರಿಕೆಯನ್ನು ನೆರವೇರಿಸುವವನೇ ಆಗಿದ್ದಿ. ಯಾವುದೇ ಗತಿಲ್ಲ ಇದ್ದರೂ, ಯಾವುದೇ ಕಷ್ಟ ಸಂಕಟ ದುಃಖಗಳಿಗೆ ಒಳಗಾಗಿದ್ದರೂ, ದೇವರು ಕರೆದಾಗ, ಅವರು ಮತ್ತೆ ಪ್ರಾರ್ಥಿಸಿದಾಗ ವಾಕ್ಯದ ಮೂಲಕ ಖಂಡಿತವಾಗಿ ಆ ಪ್ರಾರ್ಥನೆಗೆ ಉತ್ತರ ಕೊಡುವವನಾಗಿದ್ದಾನೆ ದೇವರು. ದೇವರ ನಂಬಿಕೆ ಸ್ತೋತ್ರವಾಗಲಿ. ಎಂಥ ದೇವರು ಕರೆದವರಿಗೆ ಬಹಳ ಕಷ್ಟ ಸಂಕಟ ದುಃಖ ಇದೆ ಎಂಬುದಾಗಿ ನಮಗೆ ಪ್ರತಿ ಒಂದು ಗ್ರಂಥವು ನಮಗೆ ತಿಳಿಸಲ್ಪಡುತ್ತದೆ. ಆದ್ದರಿಂದ ಅಂಥವರು ಮತ್ತೆ ಪ್ರಾರ್ಥಿಸಿದಾಗ ಅದಕ್ಕೆ ಖಂಡಿತವಾಗಿ ಉತ್ತರ ಸಿಕ್ಕುತ್ತದೆ. ಇದು ಇವತ್ತು ನನ್ನ ಜೀವಿತದಲ್ಲಿ ಕೂಡ ನೆರವೇರ್ತಲೇ ಇದೆ. ಆದರೆ ಒಂದೊಂದು ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ. ಯಾಕೆ ಸಿಕ್ಕುವುದಿಲ್ಲ? ಅದು ದೇವರ ಚಿತ್ತವಲ್ಲ. ಒಂದೊಂದು ಸಮಯ ನಾವು ಅದನ್ನು ಮರೆತು ಈ ಲೋಕದ ವಿಷಯಗಳಿಗಾಗಿ ಅಥವಾ ಮುಂದಿನ ಆಸೆಗಾಗಿ ನಾವು ಪ್ರಾರ್ಥಿಸ್ತೇವೆ. ಅದು ಬಹಳ ಒಂದು ದೊಡ್ಡ ತಪ್ಪಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉದಾಹರಣೆಗೆ, ದೇವರೇ ಮನುಷ್ಯರಾಗಿ ಬಂದಾಗ ಶಿಲುಬೆಗೆ ಏರಿಸಲ್ಪಡುವ ದಿವಸ ಗೆತ್ಸೆಮನೆ ತೋಪಿನಲ್ಲಿ ಹೋಗಿ, ಅವರಂದ್ರೆ ಕಾಡೊಳಗೆ ಅರಣ್ಯದಲ್ಲಿ ಪ್ರಾರ್ಥಿಸಿದಾಗ, ದೇವರೇ, ಈ ಕಷ್ಟ ನಿನ್ನ ಚಿತ್ತವಾದರೆ ಕಷ್ಟದ ಕೊಡವು ತೊಲಗಿ ಹೋಗಲಿ, ಅಂದರೆ ನನಗೆ ಶಿಲುಬೆಯ ಮರಣ ತಪ್ಪಿ ಹೋಗಲಿ, ಆ ಶಿಕ್ಷೆ ತಪ್ಪಿ ಹೋಗಲಿ ಅಂತ ಹೇಳಿದರು. ಆಮೇಲೆ ಒಂದು ಮಾತನ್ನು ಹೇಳಿದರು, ಆದರೂ ನಿನ್ನ ಚಿತ್ತದಂತೆ ನೆರವೇರಲಿ ಅಂತೇಳಿ. ನೋಡಿ, ಪ್ರಾರ್ಥಿಸಿದ್ರು, ಆದರೂ ನಿನ್ನ ಪ್ರೀತಿ ಏನಿದೆಯಪ್ಪ ಹಾಗೆ ಆಗಲಿ ಅಂತ ಪ್ರಾರ್ಥಿಸಿದರು. ಆಗ ದೇವರು, ಯೇಸುಸ್ವಾಮಿ ಪ್ರಾರ್ಥಿಸಿದ ಹಾಗೆ ತಂದೆಯಾದ ದೇವರ ಶಿಕ್ಷೆಯಿಂದ ಏನಾದರೂ ಬಿಡಿಸಲಿಲ್ಲ. ಯಾಕೆಂದರೆ ಅವರು ಅದನ್ನು ಅನುಭವಿಸಲೇಬೇಕು ಈ ಲೋಕದಲ್ಲಿ ಮನುಷ್ಯರಾಗಿದ್ದಾಗ. ಆದರೆ ಅವರ ಪರವಾಗಿ ಅದಕ್ಕೆ ಶಾಂತಿ ಸಮಾಧಾನ ಧೈರ್ಯವನ್ನು ಯಾರು ಕೊಟ್ಟರು? ತಂದೆಯಾದ ದೇವರು ಈ ಮಗನಾದ ದೇವರಿಗೆ ಕೊಟ್ಟು. ಇದು ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಅದುವೇ. ದೇವರು ನಮ್ಮನ್ನು ಆರಿಸಿಕೊಂಡಾಗ ಯಾವ ರೀತಿ ಶಿಕ್ಷೆ ಅನುಭವಿಸಬೇಕೋ, ನರಳಾಡಬೇಕೋ, ನಾವು ಕೂಡ ನರಳಾಡಬೇಕು. ದೇವರಲ್ಲಿ ಸಂಪೂರ್ಣ ಭರವಸೆ ಇಟ್ಟಾಗ ಖಂಡಿತವಾಗಿ ದೇವರು ಯಾವುದೇ ಕಷ್ಟದಲ್ಲಿ ನಾವು ಸಿಕ್ಕಿ ಹಾಕೊಂಡ್ರು ಕೂಡ ನಮ್ಮ ಪರವಾಗಿ ದೇವರು ಯುದ್ಧ ಮಾಡ್ತಾನೆ, ನಿಲ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನನ್ನ ಜೀವಿತದಲ್ಲಿ ಕೂಡ ನೆರವೇರಿ ಹೋಗಿದೆ. ಹಾಗೆ ದೀನರ ಕೋರಿಕೆಯನ್ನ ನೆರವೇರಿಸುವನೇ ಆಗಿದ್ದಿ, ಅವರ ಹೃದಯವನ್ನು ಧೈರ್ಯಪಡಿಸುತ್ತಿ. ಒಂದು ವೇಳೆ ಸೋಲು ಹೋದರೂ ಕೂಡ, ಆದರೂ ನೋಡಿ, ಯೇಸುಸ್ವಾಮಿ ಹೇಳಿದ್ರು, ಇವರು ಶಿಷ್ಯರನ್ನು ಅಲ್ಲಿ ಬಿಟ್ಟು ಸ್ವಲ್ಪ ದೂರ ಪ್ರಾರ್ಥಿಸಲು ಗೆತ್ಸೆಮನೆಗೆ ಹೋದಾಗ, ಇದು ಮನಸ್ಸಿಗೇನೋ ಧೈರ್ಯ ಇದೆ, ಆತ್ಮಕ್ಕೆ ಧೈರ್ಯ ಇದೆ, ಆದರೆ ಶರೀರಕ್ಕೆ ಧೈರ್ಯ ಇಲ್ಲ ಅಂತ ಹೇಳಿದ್ರು. ಯಾರೋ? ಯೇಸುಸ್ವಾಮಿ. ಆದರೂ ಎಲ್ಲವನ್ನು ಸಹಿಸಿಕೊಳ್ಳುವಂಥ ಹೊಡೆತ ಶಿಲುಬೆಯ ಯಾತ್ರೆ, ಅಲ್ಲಿ ಶಿಲುಬೆಗೆ ಏರಿಸುವಂಥದ್ದು, ಆ ಟೈಮಲ್ಲಿ ಹೊಡೆದು ಚುಚ್ಚಿದ್ರು ಮಾಡಿದ್ರು ಕೂಡ ಏನು ಮಾಡಿದ್ರು? ಸಹಿಸಿಕೊಳ್ಳಬೇಕಾದ ಧೈರ್ಯ ಶಾಂತಿ ಸಮಾಧಾನ ತಂದೆಯಾದ ದೇವರು ಮಗನಾದ ದೇವರಿಗೆ ಅನುಗ್ರಹಿಸಿತ್ತು. ಹಾಗೆ ಇವತ್ತು ದೇವರು ಆದುಕೊಂಡವರಿಗೆ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು ಬಂದೇ ಬರುತ್ತವೆ ಈ ಲೋಕದಲ್ಲಿ, ಈ ಕೆಟ್ಟವರಿಂದ ದುಷ್ಟರಿಂದ. ಆಗ ಅದಕ್ಕೆ ಏನು ಮಾಡಿದ್ರು? ಅವರಿಗೆ ಹೆದರಿಕೆ ಆಗುವುದಿಲ್ಲ, ಧೈರ್ಯವಾಗಿರ್ತಾರೆ. ಏನು ಬೇಕಾದ್ರಾಗಲಿ, ಸತ್ರು ಸಾಯಲಿ ಎಂಬುದಾಗಿ ಹೃದಯವನ್ನು ಧೈರ್ಯಪಡಿಸುವವರು ಕೂಡ ದೇವರಾಗಿದ್ದಾರೆ. ಅವರ ಮೊರೆಗೆ ಕಿವಿಗೊಡುತ್ತಿ. ನೋಡಿ, ಅಂಥವರ ಮೊರೆ, ಅವರು ಏನೇ ಮೊರೆ ಇಟ್ಟರು ಕೂಡ ದೇವರು ಸದಾ ಕಿವಿ ಕೊಡುವವರಾಗಿದ್ದಾರೆ. ಅವಳ ದೂತರ ಮೂಲಕ ರಕ್ಷಣೆ ಕೊಡುವವರಾಗಿದ್ದಾರೆ. ಪವಿತ್ರಾತ್ಮರ ಮೂಲಕ ಏನು ಮಾಡ್ತಾರೆ? ಎಲ್ಲವನ್ನ ನಡೆಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ದೇವರಿಂದ ಆಯ್ಕೆಯಾದವರಿಗಾಗ ಈ ರೀತಿಯಲ್ಲಿ ನಾವು ಕೂಡ ಕಷ್ಟ ಸಂಕಟ ದುಃಖಗಳಿಗೆ ಒಳಗಾದಾಗ ಈ ದುಷ್ಟರಿಂದ ಅನ್ಯರಿಂದ ಅನೇಕರಿಂದ ಖಂಡಿತವಾಗಿಯೂ ನಮ್ಮನ್ನು ದೇವರು ಕೈ ಬಿಡುವುದಿಲ್ಲ. ಆದರೆ ಶಿಕ್ಷೆಯನ್ನು ನಾವು ಅನುಭವಿಸಲೇಬೇಕು. ಬರುವಂಥ ಕಷ್ಟ ಸಂಕಟ ದುಃಖಗಳನ್ನು, ಅದುವೇ ಪ್ರವಾದಿಗಳಿಗೆ ಸಾಕ್ಷಿಗಳಿಗೆ ಮತ್ತು ದೇವರೇ ಮನುಷ್ಯರಾಗಿ ಬಂದಾಗ ಪಟ್ಟಂಥ ಶಿಕ್ಷೆ ಅದು. ಹಾಗೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ದೇವರು ನಮ್ಮನ್ನು ಕರೆದ ಮೇಲೆ ಇಂಥದಕ್ಕೆ ಒಳಗಾದರೆ ನಾವು ಧನ್ಯರು. ದೇವರ ನಂಬಿಕೆ ಸ್ತೋತ್ರವಾಗಲಿ. ಉದಾಹರಣೆಗೆ, ಪೌಲನ್ನು ಕೂಡ ಹೊಡೆದರು ಬಡಿದ್ರು, ಕಡೆಗೆ ಶಿಲುಬೆಗೆ ಏರಿಸಿದ್ರು. ಅದೇ ಸ್ಟೇಫನ್ನಿ ಕೂಡ ಏನು ಮಾಡಿದ್ರು? ಕಲ್ಲು ಹೊಡೆದ್ರು ಬಡಿದ್ರು, ಏನೇನೋ ಮಾಡಿದ್ರು. ಆದರೆ ಇವರಿಗೆಲ್ಲ ಪರಲೋಕಕ್ಕೆ ಹೋಗಲು ತಯಾರಾಗಿದ್ದಾರೆ. ಅದಕ್ಕೆ ಆಶೀರ್ವಾದ ಹೊಂದಿದವರು ಆಗಿದ್ದಾರೆ. ದೇವರ ನಂಬಿಕೆ ಸ್ತೋತ್ರವಾಗಲಿ. ಇದು ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಇದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. 18ನೇ ವಚನ, ನೀನು ದಿಕ್ಕಿಲ್ಲದವರ ಮತ್ತು ಕುಗ್ಗಿದವರ ನ್ಯಾಯವನ್ನು ವಿಚಾರಿಸುತ್ತೀ.
ನೋಡಿ, ಅಂಥವರಿಗೆ ಯಾರಾದರೂ ಏನಾದರೂ ಅನ್ಯಾಯ ಮಾಡಿದರೆ ಅವ್ರನ್ನ ಹೊಡೆಯೋದು ಬಡಿಯೋದು ನಾನಾ ರೀತಿ ಕಷ್ಟ ಸಂಕಟ ದುಃಖ ಬೈಯೋದು ಶಾಪಕೋದಿನ ಮಾಡಿದರೆ ಆ ನ್ಯಾಯವನ್ನ ದೇವರು ವಿಚಾರಿಸುತ್ತಾರೆ. ಅವರಿಗೆ ತಕ್ಕಾದ ಶಿಕ್ಷೆಯನ್ನ ದೇವರೇ ಕೊಡುವವರಾಗಿದ್ದಾರೆ. ಅದಕ್ಕೆ ಕೀರ್ತನೆ 112ರಲ್ಲಿ ಕೂಡ ಇದನ್ನು ಆಗಾಗ ತಿಳಿದುಕೊಂಡಿದ್ದೇವೆ. ನಿನಗೆ ನನ್ನ ಮೇಲೆ ಸರಿಯಾದ ನಂಬಿಕೆ ಧೈರ್ಯ ಇರುವುದಾದರೆ ನಿನ್ನ ವಿರೋಧಿಗಳಿಗೆ ಬರುವಂತಹ ಶಿಕ್ಷೆಯನ್ನ ಕಣ್ಣಾರೆ ಕಾಣ್ತೀಯ ಕಿವಿಯಾರೆ ಕೇಳುತ್ತೀಯ ಎಂಬುದಾಗಿ ಇದನ್ನು ಕೂಡ ಬಹಳ ಸಲ ಹೇಳಿದ್ದೇನೆ. ನನ್ನ ಜೀವಿತದಲ್ಲಿ ವಿರೋಧಿಗಳಿಗೆ ಮತ್ತು ಕಣ್ಣಾರೆ ಕಂಡಿದ್ದೇನೆ, ಕಿವಿಯಾರೆ ಕೇಳಿದ್ದೇನೆ. ಈಗಲೂ ಕೂಡ ಅದುವೇ ನಡೀತಾ ಇದೆ. ಅಂಥವರಿಗೆ ಯಾವ ಶಿಕ್ಷೆ ಯಾವ ರೀತಿ ಬರ್ತದೆ ಎಂಬುದಾಗಿ ಕೂಡ ನಮಗೆ ಗ್ರಂಥಗಳ ಮೂಲಕ ಬಹಳ ಚೆನ್ನಾಗಿ ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು, ಓದಿಕೊಂಡಿದ್ದೇವೆ ಈ ವಿಷಯ. ಅಂಥವರಿಗೆ ದೇವರೇ ನ್ಯಾಯ ತೀರಿಸುವವನಾಗಿದ್ದಾನೆ. ಯಾಕೆಂದರೆ ಅವರು ಒಬ್ಬೊಬ್ಬರಿಗಿರ್ಬೋದು, ಒಬ್ಬಂಟಿಗಿರ್ಬೋದು, ಅಥವಾ ಗಂಡ ಹೆಂಡತಿ ಆದರೂ ಬಹಳ ಬಡತನದಲ್ಲಿರ್ಬೋದು, ಕುಗ್ಗಿ ಹೋಗಿದ್ದಾರೆ. ಅಂಥವರಿಗೆ ಏನು ಮಾಡೋಕ್ಕೂ ಆಗೋದಿಲ್ಲ, ಮಾತಾಡೋಕ್ಕಾಗೋದಿಲ್ಲ. ಬಲಿಷ್ಠರು ದುಷ್ಟರು ನಾನಾ ರೀತಿ ಬಹಳ ಹಠಮಾರಿಗಳಾಗಿರ್ತಾರೆ. ಆಗ ಅಂಥವರಿಗೆ ದೇವರೇ ನ್ಯಾಯವನ್ನು ತೀರಿಸ್ತಾರೆ. ಕಣ್ಣಾರೆ ಕಾಣುವಂತೆ ಕಿವಿಯಾರೆ ಕೇಳುವಂತೆ ಮಾಡುತ್ತಲೇ ಇದ್ದಾರೆ. ಇದಕ್ಕೂ ಬೇಕಾದಷ್ಟು ಸಾಕ್ಷಿಗಳು ಇವೆ. ದೇವರ ನಮಗೆ ಸ್ತೋತ್ರ. ಹೀಗಿರುವಲ್ಲಿ ಇನ್ನು ಮುಂದೆ ಮಣ್ಣಿನಿಂದಾದ ಮನುಷ್ಯರಿಂದ ಅವರಿಗೆ ಹೆದರಿಕೆ ಉಂಟಾಗುವುದಿಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆಲ್ಲಿಂದ ಏನಾಗ್ತದೆ, ಮತ್ತೆ ಅವರಿಗೆ ಧೈರ್ಯವನ್ನ, ಅವರ ಮುಂದೆ ಈ ದುಷ್ಟರನ್ನು ಅನೀತಿವಂತರನ್ನು ಕೆಟ್ಟವರನ್ನ ದೇವರು ನಿರ್ಮೂಲ ಮಾಡ್ತಾರೆ. ಅವರ ಕಣ್ಣ ಮುಂದೆ ಭೂಮಿ ಮೇಲೆ ಇಲ್ಲದ ಹಾಗೆ ಮಾಡ್ತಾರೆ. ಆಮೇಲೆ ಅವರಿಗೆ ಹೆದರಿಕೆ ಇಲ್ಲ. ಅವರಿಗೆ ಒಂದು ಮಾತು ಬರ್ಬೋದು, ನೋಡಿ ಏನು ಮಾಡಿದ್ರು, ಏನು ಹೋಯ್ತು, ನಮ್ಮ ಪ್ರಾರ್ಥನೆ ಮಾಡಿದೆವು, ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟರು, ಅವರನ್ನು ನೋಡಿ ಈ ಪರಿಸ್ಥಿತಿಗೆ ಅವರು ಬಂದು ಹೋದ್ರಲ್ಲ ಅಂತ ಹೇಳುವಂಥ ಯೋಚನೆ ಅಲ್ಲಿ ಬರ್ತದೆ. ಅವರ ದೇವರು ಆದುಕೊಂಡು ಅವರ ಹೆದರಿಕೆಯನ್ನು ಕೂಡ ಈ ದುಷ್ಟರ ಒಂದು ಒಳಗೆ ಕಪಿಮುಷ್ಟಿ ಒಳಗೆ ಸಿಕ್ಕ ಹಾಕೊಂಡವ್ರನ್ನು ಕೂಡ ಏನು ಮಾಡ್ತಾರೆ ಅಂತ ಅವರ ಪರವಾಗಿ ದೇವರೇ ನ್ಯಾಯ ತೀರಿಸಿ ಈ ಕಷ್ಟ ಸಂಕಟ ದುಃಖಗಳಿಗೆ ಒಳಗಾದವರಿಗೆ ಹೆದರಿಕೆಯೇ ಇರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದಾಗಿದೆ ದೇವರು ಇವತ್ತು ಅನೇಕ ದುಷ್ಟರಿಗೂ ನೀತಿವಂತರಿಗೂ ಅನೀತಿವಂತರಿಗೂ ತೀರಿಸುವ ನ್ಯಾಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ದೇವರಿಂದ ಆಯ್ಕೆಗೊಂಡವರು ಚೆನ್ನಾಗಿ ದೇವರು ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ದೇವರು ಪಡಿಸುತ್ತಾರೆ. ಇಲ್ಲಿಗೆ 10ನೇ ಕೀರ್ತನೆ ಮುಕ್ತಾಯವಾಯಿತು. 11ನೇ ಕೀರ್ತನೆಗೆ ಹೋಗೋಣ. ಯೆಹೋವನನ್ನು ಆಶ್ರಯಿಸಿಕೊಂಡಿದ್ದೇನೆ. ನೀವು ದುಷ್ಟರು ಕತ್ತಲಲ್ಲಿ ಯಥಾರ್ಥ ಹೃದಯವುಳ್ಳವರನ್ನು ಕೊಲ್ಲಬೇಕೆಂದು ಬಿಲ್ಲು ಬಗ್ಗಿಸಿ ಹೆದೆಗೆ ಬಾಣವನ್ನು ಹೂಡಿದ್ದಾರೆ. ನೋಡಿರಿ. ಇದರ ನಮಗೆ ಸ್ತೋತ್ರವಾಗಲಿ. ಯೆಹೋವನನ್ನು ಆಶ್ರಯಿಸಿಕೊಂಡಿದ್ದೇನೆ. ದಾವೀದರ ಅರಸರು ದೇವರನ್ನೇ ಆತುಕೊಂಡಿದ್ರು. ಆದರೂ ಏನು ಮಾಡಿದ್ರು, ಅವರ ವಿರೋಧಿಗಳು ಅವರು ಸರಿಯಾಗಿ ಇಸ್ರಾಯೇಲರಿಗೆ ಅರಸರಾಗಿದ್ದಾಗ ಸರಿಯಾದ ವಿಷಯವನ್ನು ಸಾರಿ ನಡೆಸ್ತಾ ಇರುವಾಗ ದೇವರನ್ನು ಆದುಕೊಂಡವರೇ ಆದು ಇವನನ್ನು ಇಟ್ಟೇನು ನಮಗೆ ಉಳಿಗಾಲವಿಲ್ಲ, ಇವನನ್ನು ಕೊಳ್ಳಲೇಬೇಕೆಂಬುದಾಗಿ ಯೋಚನೆ ಮಾಡಿ ಅವರನ್ನು ಕೊಲೆ ಮಾಡಲಿಕ್ಕೂ ತಯಾರಾಗಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ದಾವೀದರ ಅರಸರು ಹೇಳಿದರು, ನಾನೇ ಅರಸರದು, ನಾನೇ ಆರಿಸಿಕೊಂಡಿದ್ದೇನೆ, ಆದರೆ ವಿರೋಧಿಗಳು ನನ್ನನ್ನು ಕೊಲೆ ಮಾಡೋಕ್ಕೆ ಸಂಚು ಮಾಡ್ತಾರೆ ಅಂತೇಳಿ. ಉದಾಹರಣೆಗೆ ಸ್ವಂತ ಮಗನೇ ಇನ್ನೊಬ್ಬನ ಚಾಡಿ ಮಾತು ಕೇಳಿಕೊಂಡು ಅಪ್ಪನನ್ನು ಕೊಲೆ ಮಾಡೋಕ್ಕೆ ಹೋದಾಗ ಮಗನೇ ಸತ್ತ ದಾರಿಯಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಂತ ಮಗನಿಗೆ ಆ ಗತಿ ಬಂದು ಹೋಯಿತು. ಇದೇ ಗತಿ ದೇವರು ಆದುಕೊಂಡವರಿಗೆ ವಿರುದ್ಧವಾಗಿ ಯಾರು ಇರ್ತಾರೋ ತಕ್ಕಾದ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಕೊಡೋರು ಕೂಡ ದೇವರೇ ಆಗಿದ್ದಾರೆ. 3 ಪಕ್ಷಿಗಳು 11:3 ಪಕ್ಷಿಗಳಂತೆ ನಿಮ್ಮ ಬೆಟ್ಟಗಳಿಗೆ ಓಡಿ ಹೋಗಿರಿ. ಆಧಾರಗಳಿಗೆ ಕೆಡವಲ್ಪಟ್ಟ ಮೇಲೆ ನೀತಿವಂತನ ಗತಿ ಏನಾದಿತ್ತು ಎಂದು ನನಗೆ ಹೇಳುವುದೇಕೆ? ದೇವರ ನಮಗೆ ಸ್ತೋತ್ರವಾಗಲಿ. ಇಂಥ ಪಕ್ಷಿಗಳಂತೆ ಈಗ ನೋಡಿ, ಒಂದು ಪಕ್ಷಿಗಳು ಬರುತ್ತವೆ, ಮನುಷ್ಯರು ಅದನ್ನು ಓಡಿಸಿದಾಗ ಮಾಡಿದಾಗ ಕಲ್ಲು ಹೊಡೆದಾಗ ಬಿಲ್ಲು ತಗೊಂಡು ನಿಂತಾಗ ಅವು ಏನಾಗ್ತವೆ, ದೂರ ಬೆಟ್ಟಗಳಿಗೆ ಓಡಿ ಹೋಗ್ತವೆ, ದೂರ ಮರಗಳಲ್ಲಿ ಹೋಗಿ ಕೂತುಕೊಳ್ತವೆ. ಅದೇ ರೀತಿ ದುಷ್ಟರು ನಮಗೆ ವಿರುದ್ಧವಾಗಿ ಎದ್ದಾಗ ಅವರಿಂದ ದೂರ ಹೋಗಲೇಬೇಕು. ದಾವೀದರ ಅರಸರು ಕೂಡ ಏನ್ ಮಾಡ್ದ, ಸ್ವಂತ ಮಗನೇ ಕೊಲೆ ಮಾಡಲು ಬಂದಾಗ ಹೆಂಡತಿಯನ್ನ ಕರ್ಕೊಂಡೋಗಿ ಅರಣ್ಯದಲ್ಲಿ ವಾಸ ಮಾಡಿದ. ದೇವರ ನಮಗೆ ಸ್ತೋತ್ರ. ಎಲಿಯ ಪ್ರವಾದಿನಿ ಈಜೆಬೆಲೊಂದು ದೇವರನ್ನು ಅರಿತ ಸ್ತ್ರೀಯೇ ಬೇರೆ ಅನೈತಿಕ ಸಂಪರ್ಕದ ಗಂಡಸರನ್ನ ಕರ್ಕೊಂಡವನು ಕೊಲೆ ಮಾಡಲು ಪ್ರಯತ್ನ ಪಟ್ಟಾಗ ದೇವರು ಏನ್ ಮಾಡಿದ್ರು, ಆ ಎಲಿಯನನ್ನು
ಕಾಡೊಳಗೆ ನಡೆಸಿದರು. ಅಲ್ಲಿ ಕಾಗೆಗಳ ಮೂಲಕ ರೊಟ್ಟಿ ಮಾಂಸವನ್ನು ಕೊಡಿಸಿದರು. ಆಮೇಲೆ ಕುಡಿಯಕ್ಕೆ ನಿಲ್ಲದಾಗ ನೋಡ, ಮರದ ಬುಡದಲ್ಲಿ ನೀರಿದೆ, ಹೋಗಿ ಕುಡಿ, ವಿಶ್ರಾಂತಿ ತೆಕೋ ಎಂಬುದಾಗಿ ಕಳಿಸಿಕೊಟ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ಹಾಗೆ ಅಂಥವ್ರಿಗೆ ಹೇಳಿದ್ದೇನೆಂದರೆ, ಪಕ್ಷಿಗಳಂತೆ ನೀವು ಬೆಟ್ಟಗಳಿಗೆ ಓಡಿ ಹೋಗಿರಿ. ಇಂಥ ವಿರೋಧಿಗಳು ನಮಗೆ ಬಂದಾಗ ಖಂಡಿತವಾಗಿ ನಾವು ಅವ್ರಿಗೆ ಕಣ್ಣಿಗೆ ಕಾಣದಾಗೆ ತಪ್ಪಿಸಿಕೊಂಡು ಹೋಗಲೇಬೇಕು. ದೇವರಲ್ಲಿ ಪ್ರಾರ್ಥಿಸಿದಾಗ ದೇವರೇ ಅಲ್ಲಿ ರಕ್ಷಣೆ ಕೊಡ್ತಾರೆ. ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ಇರಬೇಕು. ಇದು ನನ್ನ ಜೀವಿತದಲ್ಲಿ ಕೂಡ ಇದುವೇ ಆಗಿ ಹೋಯಿತು. ಒಂದ್ಸಲ ನಾನು ಆಗ ದೇವರ ದರ್ಶನ ಆಗುವುದಕ್ಕಿಂತ ಮೊದಲು ಈ ಹಿಂದೆ ಕೂಡ ಒಂದ್ಸಲ ಸಾಕ್ಷಿ ಕೊಟ್ಟಿದ್ದೆ. ನನ್ನ ಮನೆಯ ಪಕ್ಕದವರೆಲ್ಲ ಬಹಳ ವಿರೋಧಿಗಳು, ಮದ್ಯಪಾನ, ಧೂಮಪಾನ, ಕಾಯಿಸುವುದು, ಕುಡಿಯೋದೆಲ್ಲ. ಒಂದ್ಸಲ ಒಂದು ಸಣ್ಣ ವಿಷಯಕ್ಕಾಗಿ ಒಂದು ಮನುಷ್ಯ ಬೇರೆಯವ್ರನ್ನೆಲ್ಲ ಸೇರಿಕೊಂಡು ಉಪಾಯ ಮಾಡಿ ನನ್ನನ್ನು ಕೊಲೆ ಮಾಡುವ ಸಂದರ್ಭದಲ್ಲಿ ಆಗ ಮಧ್ಯದಲ್ಲಿ ನಾನು ಸಿಕ್ಕಾಕೊಂಡೆ. ಒಬ್ಬನಲ್ಲಿ ಸೇರಿಕೊಂಡು ನನ್ನನ್ನು ಕರೆದ ಕಡೆಗೆ ನನಗೆ ಇಂಥ ಕಡೆಗೆ ಓಡು ಅಂತ ಒಂದು ಮನಸ್ಸು ಬಂತು. ಆಗ ನನ್ನ ಮಗನೂ ಜೊತೆಯಲ್ಲೇ ಇದ್ದ. ಆಗ ಮಗನೇ ಏನು ಹೇಳ್ದಾಗ ಸಣ್ಣವನು, ಅಪ್ಪ ಓಡು 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 ಓಡು, ಅವರೆಲ್ಲ ಬಂದು ಬಿಟ್ಟಿದ್ದಾರೆ ಅಂತೇಳಿ ಓಡಿ ಹೋಗಿ ಒಂದು ಮನೆಗೆ ನುಗ್ಗು ಹಾಗೆ ಮಾಡಿದರು. ಆಗ ಮನೆಯವರು ಹೇಳಿದರು, ನೀನು ಸುಮ್ಮನೆ ಮನೆಯೊಳಗಡೆ ಕೂತ್ಕೋದು, ಯಾವನು ಬರ್ತಾನೆ ನಾನು ನೋಡ್ಕೊಳ್ತೀನಿ, ನೀನು ಸುಮ್ಮನೆ ಕೂತ್ಕೋ ಅಂತೇಳಿ ಆ ಮನೆ ಯಜಮಾನ ಹೊರಗಡೆ ಬಂದು ಕೂತರು. ಅವರು ಬಂದು ಇಣುಕಿ ನೋಡಿ ಸುಮ್ಮನೆ ಹೋದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಅವರೆಲ್ಲರೂ ಕರ್ಕೊಂಡು ಬಂದು ನನ್ನ ಮನೆಗೆ ಬಿಟ್ಟರು. ಅದೇ ಸಂದರ್ಭದಲ್ಲಿ ಅವತ್ತು ನಾನು ಸಾಯಬೇಕಿತ್ತು, ನನ್ನನ್ನು ಅವರು ಕಡಿದುಕೊಳ್ಳಬೇಕಿತ್ತು. ಆದರೆ ಇದ್ದ ವಿಷಯನ ಇದ್ದಾಗಿ ಹೇಳಿ ಮಾತನಾಡಿದಕ್ಕೆ ಈ ಶಿಕ್ಷೆ. ಕಡೆಗೆ ಮೊತ್ತ ಮೊದಲು ಕೇರಳಕ್ಕೆ ಹೋಗಿ ದೇವರ ದರ್ಶನವಾಗಿ ಹಿಂದೆ ಬಂದಾಗ ಆ ಮನುಷ್ಯನನ್ನು ಅವರು ಏನು ಮಾಡಿದರು, ಪೊಲೀಸ್ನವರು ಎಂದರೆ ಸರಾಯಿ ಕಾಯಿಸುವ ಹಿಡಿಯೋರು ಅಬಕಾರಿಗಳು ಅವನನ್ನು ಕೊಲೆ ಮಾಡಿದರು. ಅವನು ಬರುವಾಗ, ನಾನು ವಾಪಸ್ ಅಲ್ಲಿಂದ ಬರುವಾಗ, ಕೇರಳದಿಂದ ಒಂದು ವಾರ ಪ್ರಾರ್ಥನಾ ಕೂಟವನ್ನು ಮುಗಿಸಿ ಬರುವಾಗ ಅವನು ಸಮಾಧಿಯಾಗಿದ್ದ. ಅಲ್ಲಿ ಬಂದು ಬಸ್ ಇಲ್ದಾಗಿ ಒಬ್ಬರು ಹೇಳಿದರು, ಈ ರೀತಿ ಆಗಿ ಹೋಯಿತು, ನಿಮ್ಮನ್ನು ಅವತ್ತು ಓಡಿಸಿದ್ರಲ್ಲ ನೋಡಿ, ಅವನು ಸತ್ತು ಹೋದ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ. ಇದನ್ನೆಲ್ಲ ಚೆನ್ನಾಗಿ ಪ್ರತಿ ದಿವಸವೂ ಕೇಳಿ ಆಶೀರ್ವಾದ ಹೊಂದಿಕೊಂಡು ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರು ಎಚ್ಚರವಾಗಿ ಜೀವಿಸಿ ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಹ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ಪ್ರತಿ ದಿವಸ ನಿಮ್ಮನ್ನು ನಡೆಸುವರಾಗಲಿ. ಆಮೇನ್.